ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯನನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ನಾಳೆಯ ದಿನ ಹನುಮ ಜಯಂತಿ. ಬಹುಶಃ ಈಗಾಗಲೇ ರಾಮನವಮಿಯನ್ನು ಆಚರಿಸಿದ ಸಂಭ್ರಮದಲ್ಲೇ ನಾವು ಹನುಮ ಜಯಂತಿಯನ್ನು ಸಹಿತ ಇವತ್ತು ಆಚರಿಸ್ತಾ ಇದ್ದೇವೆ. ಹನುಮನನ್ನು ಪ್ರತಿಯೊಬ್ಬರು ಆರಾಧನೆ ಮಾಡ್ತಾರೆ. ನಾವು ಕೆಲವೊಂದು ದೇವರನ್ನು ಮಾತ್ರ ಆಯ್ಕೆ ಮಾಡ್ಕೋತೀವಿ. ಆದರೆ ಹನುಮನ ವಿಷಯ ಕೇಳಲಿಕ್ಕೆ ಹೋದಾಗ ಹನುಮನನ್ನು ಎಲ್ಲರೂ ಆರಾಧನೆ ಮಾಡ್ತಾರೆ. ನಾಳೆ ವಿಶೇಷ ದಿನ ಉಂಟು. ಹಾಗಾಗಿ ಸಾಧ್ಯವಾದರೆ ಅಂದರೆ ಆಡಂಬರವಾಗಿ ಮಾಡೋರು ಎಷ್ಟೋ ಜನ ಇದ್ದಾರೆ, ಉಪವಾಸ ಮಾಡೋರು ಎಷ್ಟೋ ಜನ ಇದ್ದಾರೆ, ಹೀಗೆಲ್ಲ ಈ ರೀತಿ ಮಾಡೋರಿದ್ದಾರೆ. ಆದರೆ ಸಾಧ್ಯ ಆದಷ್ಟು ನಾವು ಸಣ್ಣ ರೀತಿಯಲ್ಲೇ ಮಾಡ್ತೀವಿ. ನನಗೆ ಇವತ್ತು ಬೆಳಿಗ್ಗೆ ಒಂದು ಮೆಸೇಜ್ ಹಾಕಿದ್ರು, ಒಬ್ಬರು ಗದಗದಿಂದ ಒಬ್ಬರು ಮೆಸೇಜ್ ಹಾಕಿದ್ರು. ಮೇಡಮ್ ಅವ್ರು ಹೇಳಿದ ಎಲ್ಲ ಶಾಸ್ತ್ರಗಳ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗೆ ಮಾಡಲೇಬೇಕಾ ಮೇಡಮ್ ಅಂತ ಕೇಳಿದರು. ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತವಾಗಿಯೂ ಮಾಡೋಕ್ಕಾಗಲ್ಲ ಅಂದರೆ ದೇವರನ್ನು ಶೃಂಗಾರ ಮಾಡಿ ಯಾವ ನೈವೇದ್ಯ ಇಡಬೇಕು ಇಡಿ. ಆಗಿಲ್ಲ ಅಂದರೆ ಸಾಧ್ಯವಂದರೆ ಒಂದು ವೀಳ್ಯದೆಲೆ ಹಾರವನ್ನು ಮಾಡಿ, ನೈವೇದ್ಯ ಏನೂ ಮಾಡೋಕ್ಕಾಗಲ್ಲ ಅಂದರೆ ಬಾಳೆಹಣ್ಣು ತುಂಬ ಇಷ್ಟಪಡ್ತಾನೆ ಮಾರುತಿ. ತುಂಬ ಇಷ್ಟಪಟ್ಟ ಕಾರಣ ಆ ಬಾಳೆಹಣ್ಣನ್ನು ನೈವೇದ್ಯ ಇಡಿ. ಬಹುಶಃ ಬಾಳೆಹಣ್ಣನ್ನು 1-2 ಇಡೋದು ಬೇಡ, ಸಾಧ್ಯ ಆದರೆ 5 ಬಾಳೆಹಣ್ಣನ್ನು ಇಡಿ. ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಏನು ಬೇಕಾದರೂ ಮಾಡಿ, ಅವನಿಗೆ ಎಷ್ಟು ಬೇಕಾದರೂ ನೈವೇದ್ಯ ಮಾಡಿ, ತೊಂದರೆ ಇಲ್ಲ. ಮಾಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅಥವಾ ಕೆಲಸದ ಒತ್ತಡ ಇದೆ, ಹೀಗೆಲ್ಲ ಇದ್ದರೆ ಬಾಳೆಹಣ್ಣುಗಳನ್ನು ನೈವೇದ್ಯ ಮಾಡಿ. ನಿಮಗೆ ಪೂಜೆ ಅಂತೂ ಹೇಳ್ಕೊಡೋದೇ ಬೇಡ. ಪ್ರತಿಯೊಬ್ಬರಿಗೂ ಪೂಜೆಯನ್ನು ಆ ದೇವರ ಪೂಜೆಯನ್ನು ಹೇಗೆ ಮಾಡಬೇಕಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಈಗ ನಾವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವಾಗಿಲ್ಲ, ಪದ್ಧತಿಗಳನ್ನು ಸ್ವಲ್ಪ ಹೇಳ್ಕೊಡ್ಬೋದು ಅಷ್ಟೇ. ಬಹುಶಃ ನಾನು ಮಂತ್ರ ಅದು ಇದು ಅಂತ ಅಷ್ಟೋ ದೊಡ್ಡ ಇದು ಮಾಡ್ತೀನಿ ಅಂತಲ್ಲ. ಹನುಮಾನ್ ಚಾಲೀಸ್ ಅಂತ ಓದ್ತೀವಿ. ಆಮೇಲೆ ಒಂದು ಹನುಮಾನ್ ಚಾಲೀಸಷ್ಟೇ ಶಕ್ತಿ ಉಳ್ಳಂಥ ಒಂದು ಮಂತ್ರ ಇದೆ. ಅದು 3 ಬಾರಿ ಇಲ್ಲ 21 ಬಾರಿ ಇಲ್ಲ 108 ಬಾರಿ ಹೇಳಬೇಕು ಅಂತಾರೆ. ನಾನು ಹೆಚ್ಚಾಗಿ ಹನುಮಾನ್ ಚಾಲೀಸ್ಗಿಂತಲೂ ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ. ಹಾಗಾಗಿ ಸಾಧ್ಯ ಎಷ್ಟು ಆಗುತ್ತೆ ನಿಮಗೆ ಅಷ್ಟು ಮಾಡಿ. ಇನ್ನೊಂದು ವಿಷಯ ಏನಂದರೆ, ಸಂಜೆ ಒಳಗೆ ಒಮ್ಮೆಯಾದರೂ ಮಾರುತಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಮತ್ತು ಇನ್ನು ನೀವು ಅಷ್ಟಗಂಧ ಅದೆಲ್ಲ ಹಚ್ಚುವ ಮೊದಲು ನಾಳೆ ಸಿಂಧೂರವನ್ನು ಹಚ್ಚಿ. ತುಂಬ ಇಷ್ಟಪಡುವಂಥ ಸಿಂಧೂರ. ಯಾಕಂದರೆ ಸೀತಾದೇವಿ ಸಿಂಧೂರವನ್ನು ಇದು ಮಾಡ್ತಾ ಇರುವಾಗ ಕೇಳ್ತಾನಂತೆ, ಹನುಮ ಕೇಳ್ತಾನಂತೆ, ಯಾಕೆ ಈ ಸಿಂಧೂರ ಯಾರಿಗೋಸ್ಕರ ಇದು ಮಾಡ್ತೀನಿ ಅಂದಾಗ, ಇಲ್ಲ ನಿನ್ನ ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ, ಶ್ರೀರಾಮಚಂದ್ರನಿಗೆ ಲೇಪನ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳಂತೆ. ಅದ್ರ ಮೇಲೆ ಅವನು ಸಿಂಧೂರವನ್ನು ತಾನು ಲೇಪನವನ್ನು ಮಾಡ್ಕೋತಾನೆ. ಯಾಕಂದರೆ ನನ್ನ ದೇವರು ಲೇಪನ ಮಾಡಿದ್ದನ್ನು ನಾನು ಮಾಡ್ಕೋಬೇಕು ಅಂತ. ಹಾಗಾಗಿ ಅವನಿಗೆ ಸಿಂಧೂರ ಲೇಪನ ಅಂದರೆ ತುಂಬ ಇಷ್ಟ. ಸಾಧ್ಯವಾದರೆ ಸಿಂಧೂರವನ್ನು ಹಚ್ಚಿ, ನಾಳೆ ಪೂಜೆಯಲ್ಲಿ ಸಿಂಧೂರವನ್ನು ಹಚ್ಚಿ. ಇನ್ನೊಂದು ವಿಶೇಷ ಅಂದರೆ, ನೀವು ದೇವಸ್ಥಾನಗಳಲ್ಲಿ ಸಿಂಧೂರ ಪೂಜೆಯನ್ನು ಕೊಡುವುದರಿಂದ, ಆಗಾಗ ಸಿಂಧೂರ ಪೂಜೆಯನ್ನು ಕೊಡುವುದರಿಂದ ಸಾಲಗಳು ಮುಕ್ತಾಯ ಆಗುತ್ತೆ ಅಂತಾರೆ ಅಲ್ಲ, ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಅದಕ್ಕೆ 6 ತಿಂಗಳಿಗೊಮ್ಮೆ ಆದರೂ ಸಿಂಧೂರ ಪೂಜೆಯನ್ನು ಹನುಮನಿಗೆ ಕೊಡಿ. ನಾಳೆನೇ ಕೊಡಬೇಕಂತೇನಿಲ್ಲ, ಬಾಕಿ ಎಲ್ಲ ದಿನಗಳಲ್ಲೂ ಬಹುಶಃ ಹನುಮನಿಗೆ ಶನಿವಾರ ಅಥವಾ ಮಂಗಳವಾರ ದಿನ ಆ ಸೇವೆಯನ್ನು ಖಂಡಿತವಾಗಿಯೂ ಕೊಡಿ. ಹಾಗೆ ನಾಳೆ ಅದನ್ನು ಅವನಿಗೆ ಅರ್ಪಣೆ ಮಾಡಿ. ಸಾಧ್ಯವಾದ ಮಟ್ಟಿಗೆ ಎಷ್ಟು ನೈವೇದ್ಯ ಆಗುತ್ತೆ ಅಷ್ಟು ಇಡಿ. ಏನೂ ಮಾಡೋಕ್ಕಾಗಲ್ಲ. ನನಗಿವತ್ತು ಮೆಸೇಜ್ ಕೇಳಿದವರಿಗೆ ಹೇಳಿದ್ದೆ, ನಾನು ಮೆಸೇಜಲ್ಲೂ ಹಾಕಿದ್ದೆ, ನಿಮಗೇನು ಮಾಡೋಕ್ಕಾಗಿಲ್ಲ ಅಂದರೆ 5 ಬಾಳೆಹಣ್ಣನ್ನು ಇಡಿ, ವೀಳ್ಯದೆಲೆಯನ್ನು ತಂದು, ಸಾಧ್ಯ ಆದರೆ ವೀಳ್ಯದೆಲೆ ಹಾರವನ್ನು ಹಾಕಿ. ಇನ್ನು ಫೋಟೋ ಸಣ್ಣದಿದೆ ಆಗೋದಿಲ್ಲ ಅನ್ನೋದಿದ್ದರೆ ವೀಳ್ಯದೆಲೆಗಳನ್ನು ಇಟ್ಟು ಅದ್ರ ಮೇಲೆ ಹೂವಿಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳಿದ್ದೆ. ಇದಕ್ಕಿಂತಲೂ ಚೆನ್ನಾಗಿ ಮಾಡೋರು ಎಷ್ಟೋ ಜನ ಇದ್ದಾರೆ. ಈಗ ಇಷ್ಟು ಮಾಡ್ತೀವಿ ಅಂತಂದರೆ ಮಾಡಿ, ದಯವಿಟ್ಟು ಮಾಡಿ. ನಾಳೆ ರಾಮನ ಬಂಟ ಹನುಮಂತನನ್ನು ನೀವೆಲ್ಲ ಆರಾಧನೆ ಮಾಡೋಣ. ಸಾಧ್ಯ ಆದರೆ ನಾಳೆಯ ದಿನ ಕೋತಿಗಳಿಗೆ ಏನಾದರೂ ಸಾಧ್ಯ ಆದರೂ ಕೊಡಿ. ಎಷ್ಟೋ ಜನರಿಗೆ ದೇವಸ್ಥಾನದಲ್ಲಿ ಕೋತಿಗಳು ಸಿಗುತ್ತೆ, ಎಷ್ಟೋ ಜನರಿಗೆ ಸಿಗಲ್ಲ. ನಮಗೆಲ್ಲ ತುಂಬ ಕಷ್ಟ. ನಮ್ಮ ಸಿರ್ಸಿಯೂರಲ್ಲಿ ಇದೆ, ಆದರೆ ದೇವಸ್ಥಾನಗಳಲ್ಲಿ ಇರೋದಿಲ್ಲ. ನಾವಲ್ಲೆಲ್ಲ ನೋಡ್ಲಿಕ್ಕದಲ್ಲಿ ದೇವಸ್ಥಾನದಲ್ಲೆಲ್ಲ ಇರೋದಿಲ್ಲ. ಹಾಗಾಗಿ ಇಲ್ಲ, ನೀವು ಯಾರಿಗಾದರೂ ಬಡವರಿಗೆ
ಸ್ವಲ್ಪ ಅನ್ನದಾನ ಮಾಡಿ, ಇಲ್ಲ ಅಂದರೆ ಇನ್ನೇನಾದರೂ ಈ ಬಿಸಿಲು ಜಾಸ್ತಿ ಇದೆ, ಇನ್ನೇನಾದರೂ ಕೊಡಿ ಅಂತೂ ಹೊಟ್ಟೆ ತುಂಬಬೇಕು. ಅವ್ರಿಗೆ ಕೊಟ್ಟಾಗ ತೃಪ್ತಿ ಆಗಬೇಕು, ಅವ್ರಿಗೆ ಹೊಟ್ಟೆ ತುಂಬಬೇಕು. ಆ ಕೆಲಸನ ಮಾಡಿ, ಬಹುಶಃ ಅದು ಮಾಡುವುದರಿಂದ ಅವರು ಎಷ್ಟು ತೃಪ್ತಿ ಪಡ್ತಾರೋ, ಅದನ್ನು ತಿಂದು ಅವರು ಎಷ್ಟು ತೃಪ್ತಿ ಪಡ್ತಾರೋ ಅಷ್ಟು ನಮಗೆ ಹನುಮನ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ತಾವೆಲ್ಲರೂ ಹನುಮ ಜಯಂತಿಯನ್ನು ಆಚರಣೆ ಮಾಡಿ ಅವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.